ಚಿಕ್ಕಮಗಳೂರಿನ ಮಾಗಡಿ ಚೆಕ್ ಪೋಸ್ಟಲ್ಲಿ ಇದ್ದೀವಿ. ಮತದಾರ ಬಂಧುಗಳನ್ನ ವಿಚಾರಣೆ ಮಾಡೋಣ, ಆಮೇಲೆ ಹೇಳೋಣ, ಕೇಳೋಣ, ಬನ್ನಿ. ಇವಾಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ತಮ್ಮ ಅಭಿಪ್ರಾಯ? ಸರ್, ನಾವು ನರೇಂದ್ರ ಮೋದಿ ನೋಡಿಬಿಟ್ಟು ವೋಟ್ ಹಾಕ್ತೀವಿ. ನರೇಂದ್ರ ಮೋದಿ ಅವರು ಅಭಿವೃದ್ಧಿ, ದೇಶದ ಬಗ್ಗೆ ಭಾಳ ಅಭಿವೃದ್ಧಿ ಮಾಡಿದ್ದಾರೆ. ಓಕೆ, ಅದಕ್ಕೋಸ್ಕರ ನಾವು BJPಗೆ ವೋಟ್ ಹಾಕ್ತೀವಿ. ಈಗ MLA ಎಲೆಕ್ಷನಲ್ಲಿ 5 ಸೀಟನ್ನು ಸೋಲಿಸ್ಬಿಟ್ಟಿದ್ರಿ. ಹೌದು. ಹಾಂ, ಈಗ ಬಿಟ್ಟಿ ಭಾಗ್ಯ ಮಾಡಿ ಏನೋ ಜನಗಳನ್ನ ಟೋಪಿ ಹಾಕಕ್ಕೆ ನೋಡಿದರು. ಜನಗಳು ಮಳ್ಳಾಗಿದ್ದಾರೆ. ಯಾವಾಗಲೂ ಮಳ್ಳಾಗಕ್ಕಾಗಲ್ಲ. ದೇಶ ಮೊದಲು. ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ತಮ್ಮ ಅಭಿಪ್ರಾಯ? BJPಗೆ ಸರ್ ನಮ್ಮ ಮತ. BJPಗೆ? ಅಲ್ಲ, ಈಗ 5 ಜನನು ಸೋಲಿಸ್ಬಿಟ್ಟಿದ್ರಿ. 5 ಜನ ಸರ್ ಬಿಟ್ಟಿ ಭಾಗ್ಯಕ್ಕೋಸ್ಕರ ಸ್ವಲ್ಪ ಈಗ ನಮ್ಮ ದುಡ್ಡು ತಾಂಡು ನಮ್ಮ ಮಿಸ್ಸಸ್ಸಿಗೆ ಕೊಡೋದಾರೆ, ನಮಗೆ ಯಾಕೆ ಬೇಕಿತ್ತು ಸರ್? ದಟ್ಟತನ ಮಾಡ್ಕೊಂಡು ಲೇಡೀಸ್ಗಳು ಇದು ಮಾಡಿದ್ದಾರೆ. ಈ ಸಲ ಯಾವುದೇ ಕಾರಣಕ್ಕೂ ಇದನ್ನು ತಗೊಳ್ಳೋದ ಡಿಸಿಷನ್ನ ಈ ಸಲ ಎಲ್ಲರೂ BJPಗೆ ಮತ ಹಾಕ್ತಾರೆ ಅಂತ ನನ್ನ ಇದರಲ್ಲಿ ಇದೆ. ಇಬ್ಬರೂ ಹೊರಗಡೆಯಿಂದ ಬಂದಿದ್ದಾರೆ, ಕಾಂಗ್ರೆಸ್ಸಿಂದ ಆಗಲಿ BJPಯಿಂದ ಆಗಲಿ. ಸರ್, ಅವ್ರು ಜಯಪ್ರಕಾಶ್ ಹೆಗ್ಡೆ ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು ಪಕ್ಷದಲ್ಲಿ ಸತತವಾಗಿ ಒಂದು ಪಕ್ಷದ ಯಾವುದೇ ಪಕ್ಷದಲ್ಲಾಗಲಿ ಒಂದು BJPಲಿ ಇದ್ದಾರೆ, ಕಾಂಗ್ರೆಸ್ಸಿಗೆ ಹೋಗ್ತಾರೆ, ಕಾಂಗ್ರೆಸ್ಸಿಂದ ಮತ್ತೆ BJPಗೆ ಹೋಗ್ತಾರೆ. ಆ ಥರ ಆ ಕಡೆ ಈ ಕಡೆ ನಾಟಕ ಮಾಡ್ತಾರೆ. ಅವ್ರು ನಾಟಕ ಮಾಡೋದ್ರ ಜೀವನ ಯಾರು ನಂಬ್ತಾರ? ಒಂದು ಪಕ್ಷದಲ್ಲಿ, ಯಾವುದೇ ಒಂದು ಪಕ್ಷದಲ್ಲಾಗಲಿ ಯಾರೇ ಆಗಲಿ ಒಂದು ಪಕ್ಷದಲ್ಲಿ ಇರಬೇಕು. ಅವ್ನು BJPಲೇ ಆಗಲಿ ಕಾಂಗ್ರೆಸ್ಸಲ್ಲೇ ಆಗಲಿ ಒಂದು ಪಕ್ಷದಲ್ಲಿ ಇರಬೇಕು. ಈಗ ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಸರ್, ಅವರು ಒಂದು ಸಾಧಾರಣ ಮನುಷ್ಯ. ಅವ್ರ ಹತ್ರ ಯಾವುದೇ ಅಹಂಕಾರ, ದುಡ್ಡು, ಯಾವುದೂ ಇಲ್ಲ. ಅದರಿಂದ ಸಾಧಾರಣ ವ್ಯಕ್ತಿಗೆ ಒಂದು ಮತ ಕೊಟ್ಟು ಅವ್ರನ್ನ ಜಯಶೀಲರನ್ನಾಗಿ ಮಾಡಬೇಕು ಅಂತ ನಾನು ಕೇಳ್ಕೊಂತಿದ್ದೀನಿ. ಅಣ್ಣ ನಮಸ್ಕಾರ, ಹೆಂಗಿದ್ದೀರಣ್ಣ? ಇಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಒಲವಿದೆ ಸರ್. ಒಲವಿದೆಯಾ? ಹಾಂ, ತಮ್ಮ ಅಭಿಪ್ರಾಯಗಳು? ನಮ್ಮ ಅಭಿಪ್ರಾಯ, ಕಾಂಗ್ರೆಸ್ ಗೌರ್ಮೆಂಟಿನ ಏನು 5 ಭಾಗ್ಯಗಳಿದೆ, ಬಡವರಿಗೆಲ್ಲ ಅನುಕೂಲ ಆಗಿದೆ. ಅದರಿಂದ ಇಲ್ಲಿ 10 ವರ್ಷ ಶೋಭಾ ಕರಂದ್ಲಾಜೆ ಅವರು MP ಆಗಿ ಇಲ್ಲಿ ಹಳ್ಳಿಗಳಲ್ಲಿ ಒಂದು 5 ಪೈಸದ ಕೆಲಸ ಮಾಡಿಲ್ಲ, ಹಳ್ಳಿ ಕಡೆ ಬಂದಿಲ್ಲ. ಆದ್ರೆ ಹಿಂದೆ ಇವರು 20 ತಿಂಗಳು ಅವಧಿ MP ಆಗಿದ್ದಾಗ ಎಲ್ಲ ಹಳ್ಳಿಗಾಡಿನಲ್ಲಿ ಸುತ್ತಿ ಅವ್ರ ಕೈಲಾದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದರಿಂದ ನಾವೆಲ್ಲ ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ಬೆಂಬಲಿಸ್ತೇವೆ. ಈಗೆಲ್ಲ ಕೇಳ್ತಾರೆ ಬಿಟ್ಟಿ ಭಾಗ್ಯ ಸರಿ ಇಲ್ಲ, 2,000 ಕೊಟ್ಟು ಬಿಟ್ಟಿ ಭಾಗ್ಯ ಸರಿ ಇಲ್ಲ ಅಂತ ಹೇಳ್ದಾರೆ, ಕೊಡದೇ ಇದ್ದಾರೆ ಹೇಳ್ತಾರೆ ಸರ್. ಎಲ್ಲರೂ ತಾಂತ ಇದಾರಲ್ವಾ. ಮೊನ್ನೆ ನೋಡಿ ಒಬ್ಬ ಯುವಕ ಸೆಕೆಂಡ್ ಇಯರ್ PUCಲಿ ಅವರು ಭಾಗ್ಯಲಕ್ಷ್ಮಿ ಯೋಜನೆ ದುಡ್ಡಿನಲ್ಲಿ ಓದಿ ಅವ್ನು ರ್ಯಾಂಕ್ ಬಂದಿದ್ದಾನೆ. ಎಷ್ಟು ಅನುಕೂಲ ಆಗಿದೆ ಅಂದರೆ ಭಾಗ್ಯಗಳು ಅನುಕೂಲ ಆಗಿದೆ. ಆದ್ದರಿಂದ ಸಿದ್ದರಾಮಯ್ಯನವ್ರು ನೋಡಿಕೊಂಡು ಇಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವ್ರಿಗೆ ನಾವು ಬೆಂಬಲ. ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ತಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಮೋದಿ ಬರಬೇಕು ಮತ್ತೆ ಅಂತ. ಮೋದಿ ಬರಬೇಕು ಅಂತ. ಜಯಪ್ರಕಾಶ್ ಹೆಗ್ಡೆ ಅವರು? ಹೆಗ್ಡೆಯವರಿಗಿಂತಲೂ ನಮಗೆ ದೇಶ ಮುಖ್ಯ ಹೊರತು ಬೇರೆ ಏನೂ ಇಲ್ಲ. 370ನೇ ವಿಧಿ ಇದು ಮಾಡಿದರು, ರಾಮ ಮಂದಿರವನ್ನು ಕಟ್ಟಿದರು. ಹಾಗೆ ದೇಶದಲ್ಲಿ ಒಂದು ರೀತಿಯ ರಕ್ಷಣೆ ಅನ್ನೋದಿದೆ. ಹಾಗಾಗಿ ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೊಳ್ಳೋದು ಇನ್ನೇ ಬೇರೆ ದೇಶದವ್ರು ಬಂದು ಮಾಡ್ತಾರಾ? ಹಾಗಾಗಿ ಅವರು, ಯಾಕಂದರೆ ಸಲ ಶೋಭಾ ಕರಂದ್ಲಾಜೆ ಅವರಿದ್ದರು, ಇವಾಗ ಹೊಸಬರು ಬಂದಿದ್ದಾರೆ. ಇಲ್ಲ, ಅವರು ಹಳಬ್ರೆ. ಯಾಕೆಂದರೆ ವಿಧಾನ ಪರಿಷತ್ನಲ್ಲಿ ಇದ್ದಂಥವ್ರು 3 ಬಾರಿ ಮಂತ್ರಿ ಆಗಿದ್ದರು. ಅವರು ಒಳ್ಳೆ ಕ್ಲೀನ್ ಹ್ಯಾಂಡು, ಒಳ್ಳೆ ಕೆಲಸ ಮಾಡ್ತಾರೆ. ಇಂಥವ್ರಿಗೆ ನಾವು ವೋಟ್ ಹಾಕಲೇಬೇಕು. ಯಾಕೆಂದ್ರೆ ನಮಗಾಗಿ ನಾವು ವೋಟ್ ಹಾಕೊಳ್ಳೋದು. ಈಗೆಲ್ಲ ಬಿಟ್ಟಿ ಭಾಗ್ಯ ಎಲ್ಲ ಬಂದೈತಲ್ಲ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಬಿಟ್ಟಿ ಭಾಗ್ಯ ಅದು ತಾತ್ಕಾಲಿಕ ಇರ್ಬೋದು. ಧನ್ಯವಾದ ಧನ್ಯವಾದ ಧನ್ಯವಾದ. ಅಣ್ಣ ನಮಸ್ಕಾರ, ಯಾವೂರಣ್ಣ? ಬಾರಣ್ಣ. ಅಣ್ಣ, ಈಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ತಮ್ಮ ಅಭಿಪ್ರಾಯ? ನಾವೆಲ್ಲ BJP ಸ್ವಾಮಿ. BJP? ಹೌದು. ಸಿದ್ದರಾಮಯ್ಯನ ಕೊಟ್ಬಿಟ್ಟು ನಮ್ಗೆ ಏನು ಕೆಲಸಗಾರರೇ ಸಿಗ್ತಾಯಿಲ್ಲ. ಪಕ್ಷ ಎಲ್ಲ ಕೊಟ್ಟು ನೀವು 5 ಜನ ಗೆಲ್ಸಿದ್ದೀರಾ, ಇವಾಗ ಹಿಂಗಂದ್ರೆ ಹೆಂಗೆ? ಇಲ್ಲ ಸ್ವಾಮಿ, ನಾವು ಸೆಂಟ್ರಲಲ್ಲಿ BJPನೇ. ಸೆಂಟ್ರಲ್ BJP ಬರಬೇಕು, ಪಕ್ಕ BJP ಬರಬೇಕು. ಈಗೆಲ್ಲ ಫ್ರೀ ಎಲ್ಲ ಕೊಟ್ಟವ್ರಲ್ಲ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಎಲ್ಲ ತಪ್ಪೋದು. ಎಲ್ಲ GST ಹಾಕಿ ಎಲ್ಲ ಜಡಿತಾ ಇದಾರೆ. ಹೌದಾ? ಬನ್ನಿ ಅಣ್ಣ. ನಮಸ್ಕಾರ ಅಣ್ಣ, ತಮ್ಮ ಯಾವ ಅಣ್ಣ? ನಮಸ್ಕಾರ. ಧನ್ಯವಾದ. ಹೇಳಿ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ತಮ್ಮ ಅಭಿಪ್ರಾಯ? ಈಗ ಲೋಕಸಭೆ ಎಲೆಕ್ಷನ್ ಇದೆ, ತಮ್ಮ ಅಭಿಪ್ರಾಯಗಳು? ಯಾರು ಗೆಲ್ಬಹುದು, ಯಾರು ಸೋಲ್ಬಹುದು, ಯಾರು ಶ್ರಮ ಚೆನ್ನಾಗಿದೆ? ಶ್ರಮ ಎಲ್ಲ ಒಂದೇನೆ, ಎಲ್ಲ ಪಕ್ಷಗಳು ಮಾಡೋದು ಅಷ್ಟೇನೆ. ಬಟ್ ನಾವು ಒಂದು ರೀತಿಯಲ್ಲಿ ಒಂದು ಆ್ಯಂಗಲ್ ಥಿಂಕ್ ಮಾಡಿದಾಗ ಕೇಂದ್ರದಲ್ಲಿ ಮೋದಿ ಸರ್ಕಾರನೇ ಬರಬೇಕು. ಅಂದರೆ ಇಬ್ಬರು ಉಡುಪಿಯವರು, ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಜಯಪ್ರಕಾಶ್ ಹೆಗ್ಡೆ ಅವರು. ತಮ್ಮ ಅಭಿಪ್ರಾಯ? ಪೂಜಾರರು ಬರ್ತಾರೆ, ಪಕ್ಕ ಗೆಲ್ತಾರೆ. ಯಾರನ್ನು ಗೆಲ್ಸ್ಬೇಕು, ಯಾರನ್ನು ಸೋಲಿಸ್ಬೇಕು? ನಾವು ಪಕ್ಕ JDS ಪಕ್ಷದವರು. ಓಕೆ. ಈ ಸಲ JDS BJP ಜೊತೆ ಮೈತ್ರಿ ಆಗಿದೆ. ಓಕೆ. ದೇವೇಗೌಡರು ನಮ್ಮ ರಾಷ್ಟ್ರೀಯ ನಾಯಕರು ಒಳ್ಳೆ
ನಿರ್ಧಾರ ತಗೊಂಡಿದ್ದಾರೆ ಕುಮಾರಸ್ವಾಮಿ ಅವರು. ಓಕೆ. ಅದರಿಂದ ನಾವೆಲ್ಲ BJP ಬೆಂಬಲಿಸಿ ಈ ದೇಶ ಉಳಿಸೋಕ್ಕೆ BJPಗೆ ಓಟ್ ಹಾಕ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.